ಹಾಗೆ ಗೋವಾದಲ್ಲೂ ಕೂಡ ಭರ್ಜರಿ ಸಿದ್ಧತೆ ನಡೆದಿದೆ. ಹಳ್ಳಿ ಕೇಳಿ ಗೋವಾ ಅಂತ ಅಂದರೆ ವರ್ಷದ 365 ದಿನನೂ ಕೂಡ ಅಲ್ಲಿ ಪಾರ್ಟಿ ಮೋಜು ಮಸ್ತಿ ಈ ಥರ ಸೆಲೆಬ್ರೇಷನ್ಗಳು ನಡೀತಾ ಇರುತ್ತೆ. ಇನ್ನು ನ್ಯೂ ಇಯರ್ ಅಂತ ಅಂದರೆ ಕೇಳಬೇಕಾ, ಗೋವಾದಲ್ಲಿ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಗೋವಾದ ಕೊಳಲಿಂ ಬೀಚ್ ಬಳಿಗೆ ಪ್ರವಾಸಿಗರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲೆಲ್ಲ ಲಗ್ಗೆಟ್ಟಿದೆ. ಬಹುತೇಕ ಬೀಚ್ಗಳು ಪ್ರವಾಸಿಗರಿಂದ ತುಳುಕ್ತಾ ಇದೆ. ನಿನ್ನೆನೂ ಕೂಡ ಈ ಕೆಲವು ವಿಡಿಯೋಸ್ಗಳನ್ನ ನಾವು ನೋಡ್ತಾ ಇದ್ವಿ. ಅಂದರೆ ಈ ಕರ್ನಾಟಕದಿಂದ ಗೋವಾ ಹೋಗುವಂಥ ಭಾಗ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಅಲ್ಲಿ ಅಷ್ಟರ ಮಟ್ಟಿಗೆ ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ. ಸೊ ಅರಬ್ಬಿ ಸಮುದ್ರದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರವಾಸಿಗರು. ಗೋವಾ ಅಗ್ನಿ ದುರಂತದ ಬೆನ್ನಲ್ಲೇ ಹೆಚ್ಚಿನ ಮುಂಜಾಗ್ರತೆಯನ್ನು ಕೂಡ ವಹಿಸಲಾಗ್ತಾ ಇದೆ ಈ ಸಲ ಕೆಲವು ರೆಸ್ಟೋರೆಂಟ್ಗಳಲ್ಲೆಲ್ಲ. ಸೂರಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಬೋಣ. ಹೊಸ ವರ್ಷ ಆಚರಣೆ ಹಿನ್ನೆಲೆ ಗೋವಾದಲ್ಲಿ ಬಹಳಷ್ಟು ಪ್ರವಾಸಿಗರು ಇವತ್ತು ಬರ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ನಾವು ಇವತ್ತು ಗೋವಾ ರಾಜ್ಯದ ಪೊಳಲೆಂ ಬೀಚಲ್ಲಿ ಇದ್ದೀವಿ. ಪೊಳಲೆಂ ಬೀಚ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಸಹಜವಾಗಿಯೇ ಗೋವಾ ಎಂಬುದು ಹೊಸ ವರ್ಷ ಆಚರಣೆಗೆ ದೇಶ ವಿದೇಶದಲ್ಲಿಯೇ ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದಾಗಿದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಅಷ್ಟೇ ಅಲ್ಲದೆ ವಿದೇಶಿಗರಷ್ಟೇ ಅಲ್ಲದೆ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯದಲ್ಲಿಂದ ಸಹಿತ ಜನರು ಇಲ್ಲಿಗೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ವಿಶೇಷವಾಗಿ ಗೋವಾಕ್ಕೆ ಬರುವುದಕ್ಕೆ ಕಾರಣ ಏನಂದರೆ, ಗೋವಾ ಕಡಲ ತೀರದಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳು ಇರುವುದರಿಂದ ಇಲ್ಲಿ ಎಂಜಾಯ್ ಮಾಡುವುದಕ್ಕೆ ಮತ್ತು ಕಡಲ ತೀರದ ಜೊತೆಗೆ ಎಂಜಾಯ್ ಮಾಡುವುದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ವಿದೇಶಿಗರು ಇಲ್ಲಿಗೆ ಬರ್ತಾರೆ. ಯಾಕೆಂದರೆ ಪ್ರಮುಖವಾಗಿ ಈ ಸಮಯದಲ್ಲಿ ಡಿಸೆಂಬರ್, ಜನವರಿ ಸಮಯದಲ್ಲಿ ಏನೋ ಹವಾಮಾನದೇನು ಇರುತ್ತೆ, ಚಳಿಗಾಲ ಕಡಿಮೆಯಾಗಿ ಬಿಸಿಲಿನ ತೇವ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಕಡಲ ತೀರದಲ್ಲಿ. ಈ ಸಂದರ್ಭದಲ್ಲಿ ಗೋವಾಗೆ ಬಂದುಬಿಟ್ಟು ತಮ್ಮ ಚರ್ಮದಲ್ಲಿ ಆಗುವಂತಹ ಬದಲಾವಣೆಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣುವುದಕ್ಕೆ ಸಹಿತ ವಿದೇಶಿಗರು ಇಲ್ಲಿಗೆ ಬರ್ತಾರೆ ಅಂತಲೂ ಸಹಿತ ವೈದ್ಯಕೀಯ ಕಾರಣಗಳು ಹೇಳ್ತವೆ. ಅಷ್ಟೇ ಅಲ್ಲದೆ ಈಗೀಗ ನಮ್ಮ ದೇಶದವರು ಸಹಿತ ಇಲ್ಲಿಗೆ ಬಂದುಬಿಟ್ಟು ಎಂಜಾಯ್ ಮಾಡುವುದನ್ನು ಸಹಿತ ಕಾಣ್ತೀವಿ. ಅದರಲ್ಲಿ ವಿಶೇಷವಾಗಿ ನೀವು ದೃಶ್ಯದಲ್ಲಿ ನೋಡಬಹುದು. ಯಾಕೆಂದರೆ ಇಲ್ಲಿ ಪ್ರತಿಯೊಬ್ಬರೂ ಸಹಿತ ಮದ್ಯಪಾನ ಸೇವಿಸಿಬಿಟ್ಟು ಎಂಜಾಯ್ ಮಾಡುವುದನ್ನು ಕಾಣುವುದು ಸಹಜ ಪ್ರಕ್ರಿಯೆ. ಅದರ ಜೊತೆಗೆ ಕಡಲ ತೀರದಲ್ಲಿ ಸಣ್ಣ ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ಸಹಿತ ಎಂಜಾಯ್ ಮಾಡುವುದನ್ನು ಕಾಣಬಹುದಾಗಿದೆ. ಯಾಕೆಂದರೆ ವಿಶೇಷವಾಗಿ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರಿನಲ್ಲಿ ಕೆಲವು ಬೀಚ್ಗಳಲ್ಲಿ ಅವಘಡಗಳು ಸಂಭವಿಸ್ತವೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಪೊಳಲೆಂ ಬೀಚ್ ಆಗಿರಬಹುದು, ಗೋವಾದಲ್ಲಿರುವಂಥ ಕೆಲವು ಪ್ರಸಿದ್ಧ ಬೀಚ್ಗಳೇನಿದೆ ಆ ಬೀಚ್ಗಳಲ್ಲಿ ಬಹಳಷ್ಟು ಸೇಫ್ಟಿ ಇದೆ. ಆ ಹಿನ್ನೆಲೆಯಲ್ಲಿಯೂ ಸಹಿತ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಸಹಿತ ಹೇಳ್ಬೋದಾಗಿದೆ. ಯಾಕೆಂದರೆ ಇಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಆಗುತ್ತೆ ಅಂತಲೂ ಸಹಿತ ಇಲ್ಲಿರುವಂಥ ಬಂದಿರುವಂಥ ಪ್ರವಾಸಿಗರು, ವಿದೇಶಿಗರು ಹೇಳ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆಗೆ ಹೋಟೆಲ್ ಕಡಲ ತೀರದಲ್ಲೇ ಇರುತ್ತೆ, ರೆಸಾರ್ಟ್ ಇರುತ್ತೆ, ಮತ್ತು ಅಲ್ಲಿರುವಂಥ ಸ್ಟೇ ಮಾಡುವುದಕ್ಕೆ ವ್ಯವಸ್ಥೆ ಇರುತ್ತೆ, ಮತ್ತು ರಾತ್ರಿಯವರೆಗೂ ಇಲ್ಲಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಯಾಕಂದರೆ ಈಗ ನೀವು ಇಲ್ಲಿಂದ 20 ರಿಂದ 30 ಕಿಲೋಮೀಟರ್ ಅಂತರದಲ್ಲಿರುವಂಥ ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರಾರಂಭವಾಗುತ್ತೆ. ಅಲ್ಲಿ ಸಾಯಂಕಾಲ 6 ಗಂಟೆಯ ಮೇಲೆ ನೀವು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಯುವಂಗಿಲ್ಲ. ಅದರ ಜೊತೆಗೆ 12 ರಾತ್ರಿ ಆಗ್ತಿದ್ದಂಗೆ ಯಾರೂ ಸಹಿತ ಕಡಲ ತೀರದಲ್ಲಿ ಮದ್ಯಪಾನವೂ ಸಹಿತ ಸೇವನೆ ಮಾಡುವಂಗಿಲ್ಲ ಅಂತಲೂ ಸಹಿತ ಜಿಲ್ಲಾಡಳಿತ ರೆಸ್ಟ್ರಿಕ್ಷನ್ ಮಾಡಿದೆ. ಈ ಎಲ್ಲ ರೆಸ್ಟ್ರಿಕ್ಷನ್ಗಳನ್ನು ಬದಿಗಿಟ್ಟು ಇವತ್ತು ಗೋವಾ ರಾಜ್ಯ ಇವತ್ತು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿರುವಂತಹ ಜನರು ಸಹಿತ ಇವತ್ತು ಗೋವಾಗೆ ಬಂದು ಎಂಜಾಯ್ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಗೋವಾ.